ಆಗಿ ವೆಯ್ಟ್ ಕಡಿಮೆ ಒಂದು, ಆಮೇಲೆ ನಂಗೆ ಹೊಟ್ಟೆ ಪೋರ್ಷನ್ ಅಷ್ಟೇ ಹೋಗ್ಬೇಕು, ಹಿಪ್ ಪೋರ್ಷನ್ ಅಷ್ಟೇ ಹೋಗ್ಬೇಕು, ತೋಳಲ್ಲಿ ಅಷ್ಟೇ ಹೋಗ್ಬೇಕು. ಮಟನ್ ಅಂಗಡಿಗೆ ಹೋಗಿ ರಿಡಕ್ಷನ್ ಒಂದು ಮಟನ್ ಅಂಗಡಿಗೆ ಹೋಗಿ ಮಚ್ ಸಿಗತ್ತೆ, ಅದ್ರಲ್ಲಿ ಮಾತ್ರ ಅದನ್ನ ಕಟ್ ಮಾಡಕ್ಕಾಗತ್ತೆ. ಅದ್ರ ಸ್ಪಾಟ್ ರಿಡಕ್ಷನ್ ಅನ್ನೋದು ಪಾಸಿಬಲೇ ಇಲ್ಲ. ಅದ್ರಲ್ಲಿ ವಿಡಿಯೋಸ್ ತುಂಬಾ ಇರುತ್ತೆ, 7 ದಿನಗಳಲ್ಲಿ ಇದನ್ನ ಮಾಡಿ ಹೊಟ್ಟೆ ಅಷ್ಟೇ ಕರಗಿಸಿ ಅಂತ. ಆಕ್ಚುಲಿ ಅಂತ ವಿಡಿಯೋಗಳೇ ವೈರಲ್ ಹೋಗೋದು. ಈಗ ನಾನೀಗ ಪ್ರಾಕ್ಟಿಕಲ್ ಆಗಿ ಉದಾಹರಣೆ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅದ್ರಲ್ಲಿ ಒಂದೇ ಒಂದು ಜಾಗದಲ್ಲಿ ಬಕೆಟ್ ಅಲ್ಲಿ ನೀರು ತಗೊಂಡ್ರೆ ಅಲ್ಲಿ ಮಾತ್ರ ಕಡಿಮೆ ಆಗತ್ತಾ? ಎಲ್ಲ ಮತ್ತೆ ಅದು ಇದಾಗುತ್ತೆ. ಬಾಡಿನಲ್ಲಿ ಫ್ಯಾಟ್ ಅನ್ನೋದು ನಿಮ್ಗೆ ಸುಮ್ಮನೆ ಸ್ಟೋರ್ ಆಗಿಲ್ಲ. ನಿಮ್ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ನಿಮ್ಗೆ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ, ಅವಾಗ ಅದು ಯೂಸ್ ಆಗುತ್ತೆ. ಹೋಗುತ್ತೆ, ಅದು ಹೋಗಲ್ಲ ಅಂತ ಇಲ್ಲ, ಬಟ್ ಅದಕ್ಕೆ ಟೈಮ್ ಬೇಕು. ಹೊರಗಡೆಯಿಂದ ನಾನೇನೋ ಅಪ್ಲೈ ಮಾಡಿ ಮಸಾಜ್ ಮಾಡಿ ಏನೂ ಹೋಗಲ್ಲ. ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ಪೂರ್ತಿ ದೇಹ ಉಪಯೋಗಿಸಿ ಮಾಡುವಂತಹ ವ್ಯಾಯಾಮಗಳನ್ನ ಮಾಡಿ, ಅವಾಗ ನಿಮ್ಮ ದೇಹದಲ್ಲಿ ಸ್ವಲ್ಪ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ನೀವು ಚೆನ್ನಾಗಿ ಏಳೋದು ಕೂರೋದು ನಿಮ್ಮ ದಿನನಿತ್ಯದ ಮೂಮೆಂಟ್ಸ್ನೆಲ್ಲ ಈಸಿಯಾಗಿ ಮಾಡ್ಬೋದು. ಫುಲ್ ಬಾಡಿ ಎಕ್ಸಸೈಸ್ ಬೆಸ್ಟ್ ಇನ್ ದ ಇನಿಷಿಯಲ್ ಫೇಸಲ್ಲಿ. ಹೊಟ್ಟೆ ಎಕ್ಸಸೈಸು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಹೇಳಿದೆ, ಡಯಾಸ್ಟೈಟಿಸ್ ರೆಕ್ಟಿ ಸಮಸ್ಯೆ ಇದ್ದರೆ ಅದಕ್ಕೂ ಸೊಲ್ಯೂಷನ್ ಇದೆ. ಈಗ ಹೊಟ್ಟೆ ಸೀಲ್ ಬಿಡ್ತು ಅಂದರೆ ಅದೇನು ಪರ್ಮನೆಂಟ್ ಕಂಡೀಷನ್ ಅಂತ ಅಲ್ಲ, ಅದನ್ನ ಸರಿ ಮಾಡ್ಬೋದು. ನಾವೇ ಎಷ್ಟೋ ಜನರಿಗೆ ಮಾಡಿಸಿದ್ವಿ. ಎಲ್ಲ ಸ್ಟ್ರೆಂಥನ್ ಮಾಡ್ಕೊಂತ ಗ್ರ್ಯಾಜುವಲ್ ಆಗಿ ಅದು ಆಟೋಮೆಟಿಕ್ ಆಗಿ ಹೀಲ್ ಆಗುತ್ತೆ ಸ್ವಲ್ಪನೇ. ಓಕೆ, ಅಂದರೆ ಅದಕ್ಕೆ ಅಂತಲೇ ಸ್ಪೆಸಿಫಿಕ್ ವರ್ಕೌಟ್ಸ್ ಇದೆ. ನಾವೀಗ ರೀಲಲ್ಲಿ 1 ನಿಮಿಷದಲ್ಲಿ ಡಯಾಸ್ಟೈಟಿಸ್ ರೆಕ್ಟಿ ಎಲ್ಲ ಎಕ್ಸಸೈಸ್ ಅಷ್ಟು ತೋರ್ಸೋಕ್ಕಾಗಲ್ಲ. ಅದ್ರ ಬಗ್ಗೆ ಈ ವಿಡಿಯೋ ಇದೆ 15 ನಿಮಿಷದ್ದು. ನಾನು ಎಲ್ಲ ವಿಡಿಯೋದ್ರು ಹೇಳ್ತೀನಿ. ಕೊನೆಯಲ್ಲಿ ಒಂದು ಶಾರ್ಟ್ ವಿಡಿಯೋ ಮಾಡಿದ್ರು, ಕೊನೆಯಲ್ಲಿ ಬಗ್ಗೆ ಡೀಟೇಲ್ಡ್ ವಿಡಿಯೋ ಯೂಟ್ಯೂಬಲ್ಲಿ ಮಾಡಿದ್ದೀನಿ, ನೋಡಿ ಹೋಗಿ ಅಂತ ಹೇಳ್ತೀನಿ. ಅಲ್ಲೊಬ್ರು ಹೋಗಿ ನೋಡಿರಲ್ಲ, ಎಲ್ಲ ಇಲ್ಲೇ ಅದೇನೆ ಇಲ್ಲೇನೆ ನಾನು 10 ನಿಮಿಷಕ್ಕೆ ಏನೋ ಒಂದು ಜಂಪಿಂಗ್ ಜಾಕ್ಸ್ ಮಾಡಿನೋ ಹಿಂಗೆ ಕೈ ಒಂದು ಕಾಗೆ ಹಾರಿಸ್ಬಿಟ್ರೆ ಮುಗೀತು. ಜನ ನಂಬಿಡ್ತಾರೆ, ಸೇವ್ ಮಾಡ್ಕೋತಾರೆ, ಶೇರ್ ಮಾಡ್ತಾರೆ. ಬಟ್ ಅದನ್ನ ಮಾಡಿನೂ ಹಾಳು ಮಾಡ್ಕೊಂಡವ್ರು ತುಂಬ ಜನ ಇದ್ದಾರೆ. ಈಗ ಯಾರೋ ಪ್ರೆಗ್ನೆನ್ಸಿ ನಂತರ ನಾನು ಕ್ರಂಚಸ್ ಮಾಡ್ಕೊಳ್ಳೋ ನನ್ನ ಹೊಟ್ಟೆ ಕರಗುತ್ತೆ ಅಂತ ಪಾಪ ಯಾರೋ ಒಂದು ಹಳ್ಳಿಲಿರೋ ಹುಡುಗಿಗೆ ಏನೋ ಡಯಾಸ್ಟೈಟಿಸ್ ರೆಕ್ಟಿ ಏನೋ ಪ್ರಾಬ್ಲಮ್ ಇದೆ, ಅವ್ರಿಗೆ ಗೊತ್ತಿಲ್ಲ ಪಾಪ. ಓಕೆ, ಅದು ಸರಿನೋ ತಪ್ಪು ಅಂತ ನಾಳೆಯಿಂದ ಬೆಳಗ್ಗೆ ಕ್ರಂಚಸ್ ಮಾಡ್ತಾ ಇದ್ದಾರೆ. ಒಂದಿನ ಒಂಥರ ಬಲೂನ್ ಥರ ಹೊರಗಡೆ ಬರುತ್ತೆ, ಅವಾಗ ಏನಾಗಿರುತ್ತೆ ಅಲ್ಲಿ ಹರ್ನಿಯಾ ಆಗಿರುತ್ತೆ. ಹರ್ನಿಯಾ ಆದಮೇಲೆ ಮತ್ತೆ ಮೆಶ್ ಅಂತ ಹಾಕ್ತಾರೆ ಒಳಗಡೆಯಿಂದ. ಹರ್ನಿಯಾ ಆದಮೇಲೆ ಮೆಶ್ ಹಾಕಿದ್ರೆ ಅವ್ರಿಗೆ ಹೆಂಗಂದ್ರೆ ಕೆಲವೊಬ್ಬರಿಗೆ ಯಾವಾಗಲೂ ಏನೋ ಒಂದು ಇರೋ ಥರ ಫೀಲ್ ಆಗ್ತಾ ಇರುತ್ತೆ ಅಲ್ಲಿ. ಆಮೇಲೆ ನಾರ್ಮಲ್ ಎಕ್ಸಸೈಸ್ಗಳು ಮಾಡೋದು ಕಷ್ಟ. ಅಂದರೆ ನಾರ್ಮಲ್ ಎಕ್ಸಸೈಸ್ ಮಾಡಿದ್ರೆ ಏನೋ ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ, ಏನೋ ಇದೆ, ಏನೋ ಇರಿಟೇಷನ್ ಆಗ್ತಾ ಇದೆ, ಈ ಥರ ಎಲ್ಲ.